Hi, welcome back. I'm Shekhar. Today in this class, we'll discuss about future perfect continuous tense. In the last video, we discussed about future perfect tense. Today we will discuss about future perfect continuous tense. See the examples here. By the next Sunday, I shall have been staying at my uncle's house for 3 weeks. By the end of March, the Mazans will have been constructing his house for 7 months. See the next example. She will have been speaking fluent English next year. See the next example. By next year, he will have been swimming like a professional swimmer. The last example. In September, I will have been teaching English for 13 years. See in the first example. By the next Sunday, I shall have been staying at my uncle's house for 3 weeks. So in this example, we can see by the next Sunday, another future tense. I shall have been staying at my uncle's house for 3 days. ಅಂದರೆ ಬೈ ನೆಕ್ಸ್ಟ್ ಸಂಡೇಗೆ ನಾನು ನಮ್ಮ ಅಂಕಲ್ ಮನೆಯಲ್ಲಿ ಉಳ್ಕೊಂಡು 3 ವಾರ ಆಗುತ್ತೆ. ಇಟ್ ಮೀನ್ಸ್ ಬೈ ನೆಕ್ಸ್ಟ್ ಸಂಡೇ ಅನ್ನೋದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್. ಬೈ ದ ನೆಕ್ಸ್ಟ್ ಸಂಡೇ ಅನ್ನೋದು ಫ್ಯೂಚರ್ ಟೆನ್ಸ್. ಐ ಶಾಲ್ ಹ್ಯಾವ್ ಬೀನ್ ಸ್ಟೇಯಿಂಗ್ ಅಟ್ ಮೈ ಅಂಕಲ್ಸ್ ಹೌಸ್ ಫಾರ್ 3 weeks. ಅಂದರೆ ನಮ್ಮ ಅಂಕಲ್ ಮನೆಯಲ್ಲಿ ನನ್ನ ಉಳ್ಕೊಳ್ಳೋಕೆ ಶುರುವಾಗಿ ನೆಕ್ಸ್ಟ್ ಸಂಡೇಗೆ 3 ವಾರ ಆಗುತ್ತೆ. ಇಟ್ ಮೀನ್ಸ್ ಒಂದು ಆಕ್ಷನ್ ಉಳಿದುಕೊಳ್ಳುವ ಒಂದು ಆಕ್ಷನ್. ಓಕೆ, ದ ಆಕ್ಷನ್ ಆಫ್ ಸ್ಟೇಯಿಂಗ್ ಸ್ಟಾರ್ಟೆಡ್ ಸಮ್ವೇರ್ ಇನ್ ದ ಪಾಸ್ಟ್ ಆ್ಯಂಡ್ ಇಟ್ ವಿಲ್ ಬಿ ಕಂಟಿನ್ಯೂ ಇನ್ ದ ಫ್ಯೂಚರ್ ಇನ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಇಟ್ ಮೀನ್ಸ್ ಇನ್ ಎ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್. ಅಂದರೆ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್ವರೆಗೂ ಫ್ಯೂಚರಲ್ಲಿ ಈ ಒಂದು ಉಳಿದುಕೊಳ್ಳುವ ಒಂದು ಆಕ್ಷನ್ನು ಫ್ಯೂಚರಲ್ಲಿ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್ ಯಾವುದಾದ್ರೆ ಫ್ಯೂಚರಲ್ಲಿ ನೆಕ್ಸ್ಟ್ ಸಂಡೇ. ಸೊ ಆ ನೆಕ್ಸ್ಟ್ ಸಂಡೇವರೆಗೂ ನಾನು ನಮ್ಮ ಅಂಕಲ್ ಮನೆಯಲ್ಲಿ ಉಳ್ಕೊಳ್ತೀನಿ. ಅಂದರೆ ಆ ನೆಕ್ಸ್ಟ್ ಸಂಡೇ ಎಷ್ಟಾಗುತ್ತೆ? 3 ವಾರ ಆಗುತ್ತೆ. ಓಕೆ, ಸೊ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಫ್ಯೂಚರಲ್ಲಿ ಒಂದು ಆಕ್ಷನ್ ನಡೀತಾ ಇರುತ್ತೆ. ಬಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಅದು ಫ್ಯೂಚರಲ್ಲಿ ಪರ್ಫೆಕ್ಟಾಗಿ ಮುಗಿಯುತ್ತೆ, ಬಟ್ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ವರೆಗೂ ಅದೇನಾಗುತ್ತೆ? ಕಂಟಿನ್ಯೂ ಆಗುತ್ತೆ. ಅಂದರೆ ಇಲ್ಲಿ ಬೈ ದ ನೆಕ್ಸ್ಟ್ ಸಂಡೇವರೆಗೂ ಒಂದು ಆಕ್ಷನ್ನು ಕಂಟಿನ್ಯೂ ಆಗುತ್ತೆ. ಅಂದರೆ ಉಳ್ಕೊಳ್ಳುವ ಆಕ್ಷನ್ನು ನೆಕ್ಸ್ಟ್ ಸಂಡೇವರೆಗೂ ಕಂಟಿನ್ಯೂ ಆಗುತ್ತೆ. ಬಟ್ ಸ್ಟಾರ್ಟ್ ಆಗಿದ್ದಾವಾಗ ಪಾಸ್ಟಲ್ಲಿ. ಓಕೆ, ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಬೈ ದ ಎಂಡ್ ಆಫ್ ಮಾರ್ಚ್ ದ ಮೆಜಾನ್ಸ್ ವಿಲ್ ಹ್ಯಾವ್ ಬಿನ್ ಕನ್ಸ್ಟ್ರಕ್ಟಿಂಗ್ ಹಿಸ್ ಹೌಸ್ ಫಾರ್ 7 months. ಅಂದರೆ ಇಲ್ಲಿ ಬೈ ದ ಎಂಡ್ ಆಫ್ ಮಾರ್ಚ್. ಸೊ ಮಾರ್ಚ್ ಇನ್ನೂ ಬಂದಿಲ್ಲ, ಮಾರ್ಚ್ ಮುಂದೆ ಇದೆ. ಓಕೆ, ದ ಮಾರ್ಚ್ ಮಂತ್ ಈಸ್ ಇನ್ ದ ಫ್ಯೂಚರ್. ಓಕೆ, ಸೊ ಆ ಮಾರ್ಚ್ ತಿಂಗಳಿಗೆ ಏನಾಗುತ್ತೆ? ಮೆಜಾನ್ಸ್ ಮೀನ್ಸ್ ಮನೆ ಕಟ್ಟುವವರು. ಅವನ ಮನೆಯನ್ನು ಕಟ್ಟಕ್ಕೆ ಶುರು ಮಾಡಿ 7 months ಕಂಪ್ಲೀಟ್ ಆಗುತ್ತೆ. ಯಾವಾಗ? ಬೈ ದ ಎಂಡ್ ಆಫ್ ಮಾರ್ಚ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಉದ್ದೇಶ ಏನಪ್ಪ ಅಂತಂದರೆ ಒಂದು ಲೆಂತ್ ಆಫ್ ಟೈಮನ್ನು ಇದು ಎಂಫಸಿಸ್ ಮಾಡುತ್ತೆ. ಅಂದರೆ ಈಗ 7 months ಇದೆಯಲ್ಲ, ಸೊ ಮನೆ ಕಟ್ಟ ಶುರು ಮಾಡಿದ್ದು ಪಾಸ್ಟಲ್ಲಿ ಶುರು ಮಾಡಿದ್ದಾರೆ. ಬಟ್ ಅದು 7 months ಕಂಪ್ಲೀಟ್ ಆಗೋದು ಯಾವಾಗ? ಬೈ ದ ಎಂಡ್ ಆಫ್ ಮಾರ್ಚ್. ಅಂದರೆ ಎಂಡ್ ಆಫ್ ಮಾರ್ಚ್ ಅನ್ನೋದು ಫ್ಯೂಚರಲ್ಲಿರುತ್ತೆ. ಆ ಎಂಡ್ ಆಫ್ ಮಾರ್ಚಿಗೆ ಮೆಜಾನ್ಸು ಮನೆ ಕಟ್ಟಕ್ಕೆ ಶುರು ಮಾಡಿ 7 months ಕಳೆಯುತ್ತೆ. ಸೊ ಅಲ್ಲಿಗೆ ಆ ಒಂದು ಲೆಂತ್ ಆಫ್ ಟೈಮ್ ಇದೆಯಲ್ಲ, ಅಥವಾ ಒಂದು ಡ್ಯೂರೇಷನ್ ಅಂತ ಕರಿತೇವಲ್ಲ, ಆ 7 months ಡ್ಯೂರೇಷನ್ನು ಅದು ಸ್ಟಾರ್ಟ್ ಆಗಿದ್ದು ಪಾಸ್ಟಲ್ಲಿ. ಅದೆಲ್ಲರೂ ಕಂಪ್ಲೀಟ್ ಆಗುತ್ತೆ, ಕಂಟಿನ್ಯೂ ಆಗುತ್ತೆ ಬೈ ದ ಎಂಡ್ ಆಫ್ ಮಾರ್ಚ್. ಸೊ ಬೈ ದ ಎಂಡ್ ಆಫ್ ಮಾರ್ಚ್ ಅನ್ನೋದು ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಸಿ ವಿಲ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಫ್ಲೂಯೆಂಟ್ ಇಂಗ್ಲೀಷ್ ನೆಕ್ಸ್ಟ್ ಇಯರ್. ಅಂದರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅವಳು ಫ್ಲೂಯೆಂಟ್ ಆಗಿ, ಅಂದರೆ ನಿರರ್ಗಳವಾಗಿ ಇಂಗ್ಲೀಷನ್ನು ಮಾತಾಡ್ತಾ ಇರ್ತಾಳೆ. ಅಂದರೆ ನೆಕ್ಸ್ಟ್ ಇಯರ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್. ಸೊ ನೆಕ್ಸ್ಟ್ ಇಯರ್ ಅನ್ನೋದೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್. ಅಂದರೆ ಭವಿಷ್ಯತ್ ಕಾಲದ ಒಂದು ನಿರ್ದಿಷ್ಟವಾದ ಸಮಯ ಅದು ನೆಕ್ಸ್ಟ್ ಇಯರ್ ಅನ್ನೋದು. ಸಿ ವಿಲ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಫ್ಲೂಯೆಂಟ್ ಇಂಗ್ಲೀಷ್ ನೆಕ್ಸ್ಟ್ ಇಯರ್. ಅಂದರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅವಳು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡ್ತಾ ಇರ್ತಾಳೆ. ಅಂದರೆ ಅವಳು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಶುರುವಾಗಿದ್ದು, ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ದು ಪಾಸ್ಟಲ್ಲಿ. ಸೊ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಏನಾಗಿರ್ತಾಳೆ? ಸೊ ನೆಕ್ಸ್ಟ್ ಇಯರ್ ಮೀನ್ಸ್ ಇಟ್ ಇಸ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್. ಅವಾಗ ಏನಾಗಿರುತ್ತೆ? ಅವಳು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡ್ತಾ ಇರ್ತಾಳೆ. ಸೊ ಅಲ್ಲಿಗೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅವಳು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡ್ತಕ್ಕಂಥ ಒಂದು ಆ್ಯಕ್ಷನ್ನು ಕಂಪ್ಲೀಟಾಗಿ ಮುಗಿಯುತ್ತೆ. ಯಾವಾಗ? ನೆಕ್ಸ್ಟ್ ಇಯರ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಬೈ ನೆಕ್ಸ್ಟ್ ಇಯರ್ ಹಿ ವಿಲ್ ಹ್ಯಾವ್ ಬೀನ್ ಸ್ವಿಮ್ಮಿಂಗ್ ಲೈಕ್ ಅ ಪ್ರೊಫೆಷ್ನಲ್ ಸ್ವಿಮ್ಮರ್. ಅಂದರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅವನೊಬ್ಬ ಪ್ರೊಫೆಷ್ನಲ್ ಸ್ವಿಮ್ಮರ್ ಆಗಿ
ಈಜಾಡ್ತಿರ್ತಾನೆ. ಅಂದರೆ ಅವನು ಸ್ವಿಮ್ಮಿಂಗನ್ನು ಒಬ್ಬ ಪ್ರೊಫೆಷ್ನಲ್ ಸ್ವಿಮ್ಮರ್ ಆಗಿ, ಒಬ್ಬ ಏನಂತಾರೆ ಅದಕ್ಕೆ, ಒಬ್ಬ ಪರಿಣಿತಿ ಪಡೆದಂತಹ ಒಬ್ಬ ಸ್ವಿಮ್ಮರ್ ಥರ ಅವನು ನೆಕ್ಸ್ಟ್ ಇಯರು ಈಜಾಡ್ತಾ ಇರ್ತಾನೆ. ಸೊ ಆ ನೆಕ್ಸ್ಟ್ ಇಯರ್ ಅನ್ನೋದೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್. ಹಾಗಾಗಿ ಅಷ್ಟೊತ್ತು ಏನಾಗಿರುತ್ತೆ, ಹಿ ವಿಲ್ ಹ್ಯಾವ್ ಬೀನ್ ಸ್ವಿಮ್ಮಿಂಗ್, ಅವನು ಈಜಾಡ್ತಾ ಇರ್ತಾನೆ. ಹೇಗೆ? ಲೈಕ್ ಎ ಪ್ರೊಫೆಷ್ನಲ್ ಸ್ವಿಮ್ಮರ್. ದಟ್ ಇಸ್ ವಾಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. Come to the last example. In September, I will have been teaching English for 13 years. ನೋಡಿ, ಇನ್ ಸೆಪ್ಟೆಂಬರ್ ಅನ್ನೋದು ಒಂದು ಫ್ಯೂಚರ್ಲಿ ಇರ್ತಕ್ಕಂಥ ಒಂದು ಮಂತ್. ಇಟ್ ಮೀನ್ಸ್ ಸೆಪ್ಟೆಂಬರ್ ತಿಂಗಳಿನ್ನೂ ಬಂದಿಲ್ಲ. ದಟ್ ಈಸ್ ಇನ್ ಫ್ಯೂಚರ್ ಟೆನ್ಸ್. ದಟ್ ಈಸ್ ಇನ್ ಫ್ಯೂಚರ್. ಐ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಅಂದರೆ ನೆಕ್ಸ್ಟ್ ಸೆಪ್ಟೆಂಬರಿಗೆ ನಾನು ಇಂಗ್ಲೀಷನ್ನು ಟೀಚ್ ಮಾಡೋಕ್ಕೆ ಶುರು ಮಾಡಿ 13 ವರ್ಷ ಕಂಪ್ಲೀಟ್ ಆಗುತ್ತೆ. ಇಟ್ ಮೀನ್ಸ್ ನಾನು ಇಂಗ್ಲೀಷನ್ನು ಟೀಚ್ ಮಾಡೋಕ್ಕೆ ಶುರು ಮಾಡಿದ್ದು ಸಮ್ವೇರ್ ಇನ್ ದ ಪಾಸ್ಟ್ ಟೆನ್ಸ್. ಓಕೆ, ಅದನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಎಲ್ಲಿವರೆಗೂ? ಇನ್ ಸೆಪ್ಟೆಂಬರ್ ನೆಕ್ಸ್ಟ್ ಇಯರ್, ಅಂದರೆ ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ ತಿಂಗಳು ಅಥವಾ ನೆಕ್ಸ್ಟ್ ಮಂತೇ ಇರ್ಬೋದು ಅದು. ಓಕೆ, ಇನ್ನು ಫ್ಯೂಚರಲ್ಲಿದೆ ಒಟ್ಟು ಆ ತಿಂಗಳು. ಸೊ ನೆಕ್ಸ್ಟು ಸೆಪ್ಟೆಂಬರ್ ಇದೆಯಲ್ಲ, ಅದು ಫ್ಯೂಚರ್ ಟೆನ್ಸಲ್ಲಿದೆ. ಆ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಾನು ಇಂಗ್ಲೀಷನ್ನು ಟೀಚ್ ಮಾಡೋಕ್ಕೆ ಶುರು ಮಾಡಿ 13 ಇಯರ್ಸ್ ಆಗುತ್ತೆ. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಏನೇನು ಹೇಳುತ್ತೆ? ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಡಿಸ್ಕ್ರೈಬ್ಸ್ ಆಕ್ಷನ್ಸ್ ದಟ್ ವಿಲ್ ಬಿ ಕಂಟಿನ್ಯೂಯಿಂಗ್ ಅಂಟಿಲ್ ಎ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್. ಅಂದರೆ ಫ್ಯೂಚರಲ್ಲಿ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ವರೆಗೂ ನಡೀತಾ ಇರತಕ್ಕಂಥ ಒಂದು ಆಕ್ಷನನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ವಿ ಯೂಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆ್ಯಂಡ್ ವಾಟ್ ಇಸ್ ದ ಅನದರ್ ರೀಸನ್ ಫಾರ್ ಯೂಸಿಂಗ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಲಿಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಟು ಎಂಪ್ಯಾಸಿಸ್, ಆಲ್ರೆಡಿ ಐ ಟೋಲ್ಡ್ ಯು, ಆಲ್ರೆಡಿ ನಾನು ಮುಂಚೆ ಹೇಳಿದ್ದೇನೆ, ಟು ಎಂಪ್ಯಾಸಿಸ್ ದ ಲೆಂತ್ ಆಫ್ ಆಕ್ಷನ್. ಅಂದರೆ ಒಂದು ಲೆಂತ್ ಆಫ್ ಆಕ್ಷನ್ ಅಂದರೆ ಒಂದು ಪಾಯಿಂಟ್ ಆಫ್ ಟೈಮಿಂದ ಇನ್ನೊಂದು ಪಾಯಿಂಟ್ ಆಫ್ ಟೈಮಿಗೆ, ಅಂದರೆ ಪಾಸ್ಟಲ್ಲಿ ಶುರುವಾದಂಥ ಒಂದು ಆಕ್ಷನ್ನು ಫ್ಯೂಚರಲ್ಲಿ ಒಂದು ಪರ್ಟಿಕ್ಯುಲರ್ ಅಥವಾ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ವರೆಗೆ ನಡೀತಕ್ಕಂಥ ಒಂದು ಆಕ್ಷನ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಲೆಂತ್ ಆಫ್ ಆಕ್ಷನ್ ಅಂತ ಕರಿತೀವಿ. ಸೊ ಆ ಲೆಂತ್ ಆಫ್ ಆಕ್ಷನ್ನು ಎಷ್ಟು ಡ್ಯೂರೇಷನ್ವರೆಗೂ ನಡೀತು ಅಥವಾ ಎಷ್ಟು ಲೆಂತ್ವರೆಗೂ ನಡೀತು ಅನ್ನೋದನ್ನು ನಾವು ಡಿಸ್ಕ್ರೈಬ್ ಮಾಡಲಿಕ್ಕೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅಂದರೆ ನಾವು ಪಾಸ್ಟನ್ನ ನೋಡೋಕ್ಕೋಸ್ಕರ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅದನ್ನು ನೋಡೋದು ಯಾವಾಗ ನಾವು ಪಾಸ್ಟಿಗೆ? ಫ್ಯೂಚರಲ್ಲಿ ಇದ್ಕೊಂಡು ನಾವು ಪಾಸ್ಟನ್ನು ನೋಡ್ತೀವಿ. ಅಂದರೆ ಒಂದು ಲೆಂತ್ ಆಫ್ ಆಕ್ಷನ್ ಇದೆಯಲ್ಲ, ಒಂದು ಡ್ಯೂರೇಷನ್ ಆಫ್ ಆಕ್ಷನ್ನು, ಅದನ್ನು ನಾವು ಒತ್ತು ಕೊಡಲಿಕ್ಕೆ ವಿ ಆರ್ ಯೂಸಿಂಗ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂಡ್ ದ ಸ್ಟ್ರಕ್ಚರ್ ಆಫ್ ಎಕ್ಸಾಂಪಲ್, ಇನ್ ಸೆಪ್ಟೆಂಬರ್ ಐ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 13 years. ಸಿ, the structure is subject plus will plus have plus been plus ing. It's also called V1 plus ing. I told you already in the previous classes. Okay, come to the example. In September, I will have been. I is the subject here. Will is there. Have is there. Been is there. ing. That is teaching. Come to the next example. By the end of March, the Mezans will have been constructing his house for 7 months. ಬೈ ದ ಎಂಡ್ ಆಫ್ ಮಾರ್ಚಿಗೆ ಮನೆ ಕಟ್ಟೋರು, ದೇ ಆರ್ ಕಾಲ್ಡ್ ಮೆಜಾನ್ಸ್, ಅವರು ಅವನ ಮನೆಯನ್ನು ಕಟ್ಟಕ್ಕೆ ಶುರು ಮಾಡಿ ಎಷ್ಟು ತಿಂಗಳಾಗಿರುತ್ತೆ? 7 months ಆಗಿರುತ್ತೆ. ಸೊ ದ ಸ್ಟ್ರಕ್ಚರ್ ಇಸ್ ಹಿಯರ್, ಸಬ್ಜೆಕ್ಟ್ ಈಸ್ ದೇರ್, ಸಬ್ಜೆಕ್ಟ್ ಮೀನ್ಸ್ ದ ಮೆಜಾನ್ಸ್. ಓಕೆ, ವಿಲ್ ಇಸ್ ದೇರ್, ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ವಿಲ್ ಇನ್ ದ ಸ್ಟ್ರಕ್ಚರ್. ಆ್ಯಂಡ್ ಹ್ಯಾವ್ ಬೀನ್ ಇಸ್ ದೇರ್, have been is there, and constructing is ing. So subject plus will plus have plus been plus ing. We can verify the example according to the structure. These are the examples, concept and structure for future perfect continuous tense. So before completion of this video, please ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, and so don't forget to press the bell icon to get the notifications for my future videos. So I think this is the last tense. So future perfect continuous tense is the last tense. In order to speak English very fluently without making any mistakes, so ನೀವು ಈ 12 ಟೆನ್ಸ್ಗಳನ್ನು ಕೂಡ, ಸೊ ಅಪ್ ಟು ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ 12 ಟೆನ್ಸಸ್. ಸೊ ಇದುವರೆಗೂ ನಾನು ಎಲ್ಲ 12 ಟೆನ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಂಗ್ಲೀಷನ್ನು ತಪ್ಪಿಲ್ಲದೆ ಮಾತಾಡ್ಬೇಕಂತಂದರೆ, ಸೊ ಭಾಳ ಒಂದು ಫ್ಲೂಯೆಂಟಾಗಿ ಮಾತಾಡ್ಬೇಕಂತಂದರೆ ಆಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಆ್ಯಂಡ್ ಆಕ್ಷನ್ಗೆ ತುಂಬ ಒಂದು ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳಿದೆ. ಸೊ ಟೈಮ್ ಆ್ಯಂಡ್ ಆಕ್ಷನ್ ರಿಲೇಷನ್ಶಿಪ್ಪನ್ನು, ಒಂದು ಸಂಬಂಧವನ್ನು ಹೇಳೋದೇ ಟೆನ್ಸಸ್ನ ಒಂದು ಉದ್ದೇಶ. ಹಾಗಾಗಿ
ದಯವಿಟ್ಟು ಎಲ್ಲ 12 ಟೆನ್ಸ್ಗಳನ್ನು ನೋಡಿ. ಸೊ ಎಲ್ಲ ವಿಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.